ಬೆಳಿಗ್ಗೆ 3:30ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ಇವತ್ತೊಂದು ಮೈಸೂರು ಡ್ಯೂಟಿ ಇತ್ತು, ಹೊರಟೆ. ಹೋಗ್ತಾ ದಾರಿಲಿ ನಮ್ಮ ಕ್ಯಾಬ್ ಡ್ರೈವರ್ಸ್ಗಳನ್ನ ನೋಡಿದೆ. ನೋಡಿ ಪಾಪ ಎಲ್ಲರೂ ಲೈನಾಗಿ ಹಾಕ್ಕೊಂಡು ಗಾಡಿ ಹಾಕ್ಕೊಂಡು ಹೇಗೆ ಮಲ್ಕೊಂಡಿದ್ದಾರೆ ಬೆಳಿಗ್ಗೆ ಡ್ಯೂಟಿ ಕಾಯ್ತಾ. ಏನು ಮಾಡೋದು, ಅವ್ರವ್ರ ಕಮಿಟ್ಮೆಂಟ್ಸು, ಅವ್ರವ್ರದ್ದು ಕಷ್ಟ ಎಲ್ಲ ಅವ್ರಿಗೆ ಗೊತ್ತಲ್ವ. ಹಾಗೆ ಅಲ್ಲಿಂದ ಗಾಡಿಗೆ CNG ಫುಲ್ ಮಾಡಿಸ್ಬೇಕಂತ CNG ಬಂಕಿಗೆ ಬಂದೆ. CNG ಹಾಕಿಸ್ಕೊಂಡು ಸೀದಾ ಮೆಜೆಸ್ಟಿಕ್ಕಿಗೆ ಬಂದೆ. ಇದೇ ಕಸ್ಟಮರ್ ಪಿಕಪ್ ಲೊಕೇಶನ್ನು. ಇನ್ನು ಕಸ್ಟಮರ್ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಇಲ್ಲೇ ಒಂದು ಟೀ ಕುಡಿದು ವೇಟ್ ಮಾಡೋಣ ಅಂತ ಹಾಗೆ ಇಲ್ಲಿ ಸರ್ಕಲಲ್ಲಿ ಬಂದೆ ನಾನು. ಇದೆಲ್ಲ ಮೆಜೆಸ್ಟಿಕ್ ಸರ್ಕಲ್ ಬಸ್ ಸ್ಟ್ಯಾಂಡ್ ಪಕ್ಕ ಇದು. ಅವರು ಪಾಪ ಬೆಳಗ್ಗೆಯಿಂದ ಬಸ್ಸಿಗೆ ವೇಟ್ ಮಾಡಿದ್ದಾರೆ, ಬಸ್ ಬಂದೇ ಇಲ್ಲ. ಇವಾಗ ಬಂದಿದ್ದಾರಂತೆ, ಕಾಲ್ ಮಾಡಿದ್ರು, ಹೋಗ್ತಾ ಇದ್ದೀನಿ. ಇದೆಲ್ಲ ಮೆಜೆಸ್ಟಿಕ್ ಬಸ್ ಸ್ಟಾಪ್. ಈ ಕಡೆ ಎಷ್ಟು ದೊಡ್ಡದಿದೆ ನೋಡಿ ಇದು ಮೆಜೆಸ್ಟಿಕ್. ಇದು ಬಂದ್ಬಿಟ್ಟು ಹತ್ತತ್ರ ಮಂಡ್ಯದ ಹತ್ರ ಇರೋ ಟೋಲು. ಕಸ್ಟಮರ್ ಸ್ವಲ್ಪ ಏನಾದರೂ ಲೈಟಾಗಿ ತಿನ್ನೋಣ ಅಂದರು, ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದೆ. ಅದೇ ನೋಡಿ ಇದು ಪ್ಲೇಸ್. ಹಾಗೆ ಸೀದಾ ನೋಡ್ತಾ ಮೈಸೂರಿಗೆ ಬಂದೇ ಬಿಟ್ವಿ. ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಬಟ್ ಇವಾಗ ಆಷಾಢ ಇರೋದ್ರಿಂದ ಒಳಗಡೆ ಬಿಡಲಿಲ್ಲ ನಮ್ಮನ್ನ. VIP ಗಷ್ಟೇ ಅಂತೆ ಪಾಸ್ ತೊಗೊಂಡಿರ್ಬೇಕದು. ಸೊ ನಮ್ಮ ಕಸ್ಟಮರ್ ಅಲ್ಲಿಗೆ ಬೇಡ, ಸೀದಾ ಪ್ಯಾಲೇಸಿಗೆ ಬಿಡ ಅಂದರು. ಪ್ಯಾಲೇಸಿಗೆ ಬಂದುಬಿಟ್ಟೆ. ಇಲ್ಲೆಲ್ಲ ವಸ್ತು ಪ್ರದರ್ಶನ ಹಾಗೂ ಸೀರೆ ಅಂಗಡಿ ಎಲ್ಲ ಇದೆ ನೋಡಿ. ಇದು ಪ್ಯಾಲೇಸ್ ಒಳಗಡೆನೇ ಇದು ಇರೋದು. ಹಾಗೆ ಮುಂದೆ ಪ್ಯಾಲೇಸ್ ತೋರಿಸ್ತೀನಿ ರೀ. ನೋಡಿ ಸುಪ್ರಸಿದ್ಧ ಮೈಸೂರಿನ ಅರಮನೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತುಂಬ ಜನ ಟೂರಿಸ್ಟು ಇಲ್ಲಿ ಬಂದಿದ್ದಾರೆ ನೋಡಿ. ಇದು ಎಂಟ್ರಿಯಿಂದ ಇಲ್ಲಿಂದ ಒಳಗಡೆ ಬರೋದು. ಹಾಗೆ ಇದೆಲ್ಲ ಪ್ಯಾಲೇಸ್ ಆವರಣ, ತುಂಬ ಚೆನ್ನಾಗಿದೆ ಇದು. ಆ ಕಡೆಯಿಂದ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ, ಅದು ಮೇನ್ ಎಂಟ್ರಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಅದು. ನೈಟೆಲ್ಲ ಅಲ್ಲಿ ಲೈಟಿಂಗ್ ಶೋ ಇರುತ್ತೆ. ಇವಾಗ ನಾವು ಇಲ್ಲಿಂದ ಬಂದಿದ್ವಿ. ಅಲ್ಲಲ್ಲಿ ಒಳಗಡೆ ಹೋಗಿ ಅಲ್ಲಿ ಅಂಬಾರಿ ಅದೆಲ್ಲ ಇರುತ್ತೆ, ಅದನ್ನು ನೋಡ್ಕೊಂಡು ಬರ್ಬೋದು. ಬಟ್ ನಾನು ಇವಾಗ ಅಲ್ಲಿ ಫುಲ್ ಒಳಗಡೆ ಹೋಗಲ್ಲ. ಇಷ್ಟೇ ನನ್ನ ಕೈಲಿ ಸಾಧ್ಯ ಆಗಿರೋದು. ಇವಾಗ ನೋಡ್ಕೊಳ್ಳಿ, ಇದೆಲ್ಲ ಮೈಸೂರು ವಾತಾವರಣ, ಅರಮನೆದು ತುಂಬ ಚೆನ್ನಾಗಿದೆ. ಪ್ಯಾಲೇಸ್ ಎಲ್ಲ ನೋಡ್ಕೊಂಬಂದು ಸೀದಾ ಊಟಕ್ಕೆ ಕೂತ್ಕೊಂಡ್ರು ಕಸ್ಟಮರ್. ನನಗೂ ಹಾಕಿಕೊಟ್ಟಿದ್ರು. ನಾನಂತೂ ಜೋಳದ ರೊಟ್ಟಿ, ಈ ಥರ ಬೇಳೆ ಪಲ್ಯ, ಶೇಂಗಾ ಚಟ್ನಿ ಉಂಡು ತುಂಬ ದಿನಗಳೇ ಕಳೆದೋಗಿತ್ತು. ಮನೆ ಊಟ ಉಂಡೋ ಥರ ಫೀಲ್ ಆಯಿತು. ಆ ಕಸ್ಟಮರ್ಗೆ ದೇವ್ರು ತುಂಬ ಒಳ್ಳೇದಿಟ್ಟಿರಲಿ. ಯಾಕಂದರೆ ಹೊಟ್ಟೆ ತುಂಬ ರೊಟ್ಟಿ, ಬೇಳೆ ಪಲ್ಯ ಎಲ್ಲ ಕೊಟ್ಟಿದ್ದಾರೆ. ಇದು ಆದಮೇಲೆ ಪಲಾವ್ ಇತ್ತು, ಪಲಾವ್ನ ಊಟ ಮಾಡಿದ್ವಿ. ಬಟ್ ರೊಟ್ಟಿ ಪಲ್ಯ ಉಂಡಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಉತ್ತರ ಕರ್ನಾಟಕದವರಲ್ವ, ತುಂಬ ಪ್ರಿಯರು ರೊಟ್ಟಿ ಪಲ್ಯಗೆ. ಸೊ ಅದಕ್ಕೆ ನೋಡಿ, ಇಲ್ಲಿ ಮೈಸೂರಲ್ಲಿ ಒಂದೊಂದು ಸರ್ಕಲ್ಲು ಎಷ್ಟು ದೊಡ್ಡದಾಗಿದೆ, ಎಷ್ಟು ಅಗಲವಾಗಿದೆ. ಈ ಥರ ಬೆಂಗಳೂರಲ್ಲಿ ಒಂದೂ ಇಲ್ಲ ನನಗನ್ಸಿದ ಮಟ್ಟಿಗೆ. ಅರಮನೆಯಿಂದ ಸೀದಾ ನಾವು ಬಂದ್ವಿ ಸೀದಾ ಮೃಗಾಲಯಕ್ಕೆ. ಇಲ್ಲಿ ಕಸ್ಟಮರ್ನ ಮೃಗಾಲಯ ನೋಡೋಕೆ ಬಿಟ್ಟು ನಾನು ಸೀದಾ ಪಾರ್ಕಿಂಗ್ ಮಾಡಿಕೊಂಡೆ. ಜೋ ಮುಗಿಸ್ಕೊಂಡು ಸೀದಾ ಲೋಕಮಾನ್ ಫಿಶ್ ಅಕ್ವೇರಿಯಂ ಅಂತ ಇದನ್ನು ನೋಡೋಕೆ ಬಂದ್ವಿ. ಇದನ್ನು ತುಂಬ ಸಖತ್ತಾಗಿದೆ. ಒಳಗಡೆ ಎಲ್ಲ ಫಿಶ್ದು ಅಂಡರ್ ವಾಟರ್ ಥರ ವಾಟ್ರಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ಜೂ ಇಂದ ಅಲ್ಲೇ ಪಕ್ಕದಲ್ಲಿರುವ ಫಿಶ್ ಅಕ್ವೇರಿಯಂಗೆ ಬಂದ್ವಿ. ಅದು ಎಲ್ಲ ಅದರದ್ದೇ ಮುಂದ್ಗಡೆ ಇರೋದು. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಹಸು ಕರು ಹಾಲು ಕುಡಿಯೋದು ಸೀನ್. ಇದು ತುಂಬ ಚೆನ್ನಾಗಿದೆ. ಹಾಗೆ ಅಕ್ವೇರಿಯಂ ನೋಡಿಕೊಂಡು ಸೀದಾ ನಾವು ಬಂದ್ವಿ ಚರ್ಚ್ ನೋಡೋಕ್ಕೆ. ಇದು ಒಂದು ಕೂಡ ಮೈಸೂರಲ್ಲಿ ತುಂಬ ಮೋಸ್ಟ್ ವಾಚಬಲ್ ಪ್ಲೇಸ್. ಇದು ತುಂಬ ಚೆನ್ನಾಗಿದೆ. ಇಲ್ಲಿನೂ ತುಂಬ ಟೂರಿಸ್ಟ್ ಅವರು ಬರ್ತಾರೆ ಇಲ್ಲಿ ಡೈಲಿ. ಚರ್ಚ್ ಮುಗಿಸ್ಕೊಂಡು ಸೀದಾ ಶ್ರೀರಂಗಪಟ್ಟಣ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಬಂದ್ವಿ ನೋಡಿ. ಇದೇ ಆ ಭವ್ಯವಾದ ತುಂಬ ಪುರಾತನ ದೇವಾಲಯ ನೋಡಿ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ.
ಅದಾದಮೇಲೆ ಇದು ಶ್ರೀರಂಗಪಟ್ಟಣ ಕೋಟೆ. ಇದು ಟಿಪ್ಪು ಸುಲ್ತಾನ್ ಅವರು ಆಳ್ವಿಕೆ ಮಾಡಿದ್ದ ಒಂದು ಬೃಹತ್ ಕೋಟೆ ಇದು. ಇಲ್ಲಿ ಆಂಗ್ಲೋ ಮೈಸೂರು 4ನೇ ಯುದ್ಧ ನಡೆದು ಟಿಪ್ಪು ಸುಲ್ತಾನ್ ಅವರು ಮರಣ ಹೊಂದಿದ್ದಾರೆ.